ನೀವೇನಾದರೂ ಮಕ್ಕಳಿಗೆ ಸಾಫ್ಟ್ ಡ್ರಿಂಕ್ಸ್ ಕೊಡ್ತಾ ಇದ್ದೀರಾ? ಪ್ಲೀಸ್ ಕೊಡಬೇಡಿ. ಯಾಕೆ ಅಂದರೆ ಎಲ್ಲ ಸಾಫ್ಟ್ ಡ್ರಿಂಕ್ಸ್ ಕೂಡ ಕಾರ್ಬೋನೇಟೆಡ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ನ ಆ್ಯಡ್ ಮಾಡಿರ್ತಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಆರ್ಟಿಫಿಷಿಯಲ್ ಕಲರ್ಸ್ ಮತ್ತು ಆರ್ಟಿಫಿಷಿಯಲ್ ಫ್ಲೇವರ್ಸಿಂದ ಕ್ಯಾನ್ಸರ್ ಕೂಡ ಬರಬಹುದು. ಇದು ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಮಕ್ಕಳು ಮುಂದೆ ದೊಡ್ಡವ್ರು ಕುಡಿದಾಗ ಮಕ್ಳಿಗೂ ಬೇಕು ಅಂತ ಅನಿಸುತ್ತೆ, ಮಕ್ಕಳು ಕೇಳ್ತಾರೆ, ನೆಕ್ಸ್ಟ್ ಅವರು ಕೂಡ ಅಡಿಕ್ಟ್ ಆಗಿಬಿಡ್ತಾರೆ. ಅದಕ್ಕೆ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು, ಮಕ್ಳಿಗೆ ಕೊಡಲೇಬಾರ್ದು. ಈಗ ಮಕ್ಳಿಗೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾಯಿದೆ ಈ ಸಾಫ್ಟ್ ಡ್ರಿಂಕ್ಸಿಂದ. ಫಾರ್ ಎಕ್ಸಾಂಪಲ್ ಟೀತ್ ಡಿಕೆ ಆಗ್ತಾ ಇರ್ಬೋದು. ಟೀತ್ ಡಿಕೆ ಅಂತ ಹೇಳಿದ್ರೆ ಮಕ್ಕಳು ಹಲ್ಲು ಹಾಳಾಗ್ತಾ ಇರ್ಬೋದು. ಏನಕ್ಕಪ್ಪ ಹಾಳಾಗುತ್ತೆ ಅಂದರೆ ಎಸ್ಪೆಷಲಿ ಹೈ ಶುಗರ್ ಕಂಟೆಂಟ್ ಇರೋದ್ರಿಂದ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ ಮೌತಲ್ಲಿ, ಲೀಡಿಂಗ್ ಟೂತ್ ಡಿಕೆ ಆಗುತ್ತೆ ಆ್ಯಂಡ್ ಆಲ್ಸೋ ಕ್ಯಾವಿಟೀಸ್ ಆಗುತ್ತೆ. ನೆಕ್ಸ್ಟು ಒಬೆಸಿಟಿ ಯಾಕಾಗುತ್ತೆ ಅಂದರೆ ಆಗಲೇ ಇರೋ ಥರ ಶುಗರ್ ಕಂಟೆಂಟ್ ತುಂಬ ಇರೋದ್ರಿಂದ ನಾವು ಶುಗರಲ್ಲಿ ತುಂಬ ಕ್ಯಾಲೋರೀಸ್ ಇರುತ್ತೆ. ಸೊ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಅವ್ರ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಈಸ್ ಬಿಹೇವಿಯರಲ್ ಚೇಂಜಸ್. ಇದೇನಕ್ಕಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಈಗ ಸಾಫ್ಟ್ ಡ್ರಿಂಕ್ಸಲ್ಲಿ ಕ್ಯಾಫೀನ್ ಅನ್ನೋ ಕಂಟೆಂಟ್ ಇರುತ್ತೆ, ಅದು ಡ್ರಗ್ಸ್ ಥರ ಇರುತ್ತೆ. ಅದು ಡೈರೆಕ್ಟ್ ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡುತ್ತೆ. ಇದರಿಂದ ಮಕ್ಕಳು ಮೂಡ್ ಸ್ವಿಂಗ್ ಆಗಿರ್ಬೋದು, ಸ್ಲೀಪಿಂಗ್ ಡಿಸ್ಟರ್ಬೆನ್ಸಸ್ ಆಗಿರ್ಬೋದು, ಡಿಫಿಕಲ್ಟೀಸ್ ಇನ್ ಕಾನ್ಸಂಟ್ರೇಟಿಂಗ್ ಆನ್ ಎಜುಕೇಷನ್ ಇರ್ಬೋದು. ನೆಕ್ಸ್ಟ್ ರಿಸ್ಕ್ ಆಫ್ ಟೈಪ್ 2 ಡಯಾಬಿಟೀಸ್. ಇದರಲ್ಲಿ ಶುಗರ್ ಇರೋದ್ರಿಂದ ಮೇಯ್ನಾಗಿ ಬ್ಲಡ್ ಶುಗರ್ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡುತ್ತೆ. ದ್ಯಾಟ್ ಕಾಸ್ಡ್ ಡ್ಯೂ ಟು ಮೋರ್ ಶುಗರ್ ಇಂಟೇಕ್. ಸೊ ಟೈಪ್ 2 ಡಯಾಬಿಟೀಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ಅಡಿಕ್ಷನ್ ಟು ಶುಗರ್. ಇದೇನಕ್ಕಾಗುತ್ತೆ ಅಂತ ಹೇಳಿದ್ರೆ ರಿಲೀಸ್ ಆಫ್ ಡೋಪಮೈನ್ ಇರುತ್ತೆ, ಅದನ್ನು ಶುಗರ್ ಟ್ರಿಗರ್ ಮಾಡುತ್ತೆ. ಆ ಟ್ರಿಗರ್ ಮಾಡಿದಾಗ ಮಕ್ಕಳಿಗೆ ಸಾಫ್ಟ್ ಡ್ರಿಂಕ್ಸ್ ಬೇಕು ಅನ್ನೋ ಫೀಲ್ ಆಗುತ್ತೆ, ಅದಕ್ಕೆ ಅವರು ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಬೋನ್ ಹೆಲ್ತ್ ಕೂಡ ಹಾಳಾಗುತ್ತೆ ಸಾಫ್ಟ್ ಡ್ರಿಂಕ್ಸಿಂದ. ಏನಕ್ಕೆ ಅಂತ ಹೇಳಿದ್ರೆ ಸಮ್ ಸ್ಟಡೀಸ್ ಏನು ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಫ್ಟ್ ಡ್ರಿಂಕ್ಸ್ ಎಸ್ಪೆಷಲಿ ಕೋಲಾ ಡ್ರಿಂಕ್ಸ್ನ ಯೂಸ್ ಮಾಡೋದ್ರಿಂದ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸೊ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆದಾಗ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಬರುತ್ತೆ, ಹಾಗೆಯೇ ರಿಸ್ಕ್ ಆಫ್ ಫ್ರ್ಯಾಕ್ಚರ್ಸೂ ಆಗುತ್ತೆ. ಸೊ ಮಕ್ಕಳಿಗೆ ಆದಷ್ಟು ಸಾಫ್ಟ್ ಡ್ರಿಂಕ್ಸ್ನ ಅವಾಯ್ಡ್ ಮಾಡಿ, ಇನ್ಸ್ಟೆಡ್ ಫ್ರೂಟ್ ಜ್ಯೂಸಸ್ಸು. ಸೊ ಫ್ರೂಟ್ ಜ್ಯೂಸಸಲ್ಲಿ ಮೆನಿ ಟೈಪ್ಸ್ ಇದೆ, ಲೈಕ್ ಪೊಮೊಗ್ರಾನೇಟ್ ಇರ್ಬೋದು, ಆರೆಂಜ್ ಇರ್ಬೋದು, ಆ್ಯಪಲ್ ಇರ್ಬೋದು, ವಾಟರ್ಮೆಲನ್ ಇರ್ಬೋದು. ಸೀಸನ್ ತಕ್ಕನಾಗಿ ನಿಮ್ಗೆ ತುಂಬ ಫ್ರೂಟ್ಸ್ ಇರುತ್ತೆ. ಸೊ ಫ್ರೂಟ್ಸ್ನ ಜ್ಯೂಸ್ ಮಾಡಿ ಕೊಟ್ಟರೆ ಅವ್ರು ಕುಡಿತಾರೆ. ಯಾಕೆಂದರೆ ಫ್ರೂಟ್ನ ನೀವು ಕಟ್ ಮಾಡಿಬಿಟ್ಟು ತಿನ್ನು ಅಂತ ಕೊಟ್ಟರೆ ಡೆಫಿನೆಟಾಗಿ ಅವ್ರು ತಿನ್ನಲ್ಲ. ಬಟ್ ಅದನ್ನೇ ನೀವು ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ ಮಾಡಿ ಕೊಟ್ಟರೆ ಕುಡಿತಾರೆ, ಹ್ಯಾಪಿಯಾಗಿ ಕುಡಿತಾರೆ. ಸೊ ಮಕ್ಕಳ ಜೊತೆಗೆ ನೀವು ಟ್ರೈ ಮಾಡಿ ಸಾಫ್ಟ್ ಡ್ರಿಂಕ್ಸ್ನ ಅವಾಯ್ಡ್ ಮಾಡೋಕ್ಕೆ, ಯಾಕೆಂದರೆ ಎಲ್ಲರಿಗೂ ಒಳ್ಳೆಯದು. ಸೊ ಆದಷ್ಟು ನ್ಯಾಚುರಲ್ ಜ್ಯೂಸ್ ಅಥವಾ ಫ್ರೂಟ್ ಜ್ಯೂಸ್ನ ಕುಡೀರಿ, ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.